ಆಗಲ್ಲ ಅಂದ್ರೂ ಸೆಡ್ಡು ಹೊಡೆದ ಹೊಸ ಶಾಸಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದಂತಹ ಮೀಟಿಂಗ್ ಪಾಲಿಟಿಕ್ಸ್. ಸಿಎಂ ಆಗಲ್ಲ ಅಂದ್ರೂ ಶಾಸಕರು ಕೇಳ್ತಿಲ್ಲ. ಸೆಡ್ಡು ಹೊಡೆದ ಹೊಸ ಶಾಸಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ಪಾಲಿಟಿಕ್ಸ್ ಮೀಟಿಂಗ್ಗಳೇ ಮುಗಿತಿಲ್ಲ. ಪವರ್ ಫೈಟ್ ಮಧ್ಯೆ ಈಗ ಸಿಎಂಗೆ ದಿನಕ್ಕೊಂದೊಂದು ಟೆನ್ಷನ್ ಶುರುವಾಗಿದೆ. ಸಚಿವ ಸ್ಥಾನಕ್ಕೆ ಪತ್ರ ಬರೆದಿದ್ದು ಆಯ್ತು, ಈಗ ಮೀಟಿಂಗ್. ಸಿದ್ದು ಕೇಳ್ತಿಲ್ಲ, ನೂತನ ಕೈ ಶಾಸಕರು ಪಟ್ಟು ಬಿಡ್ತಿಲ್ಲ. ಸಿಎಂ ಡಿಸಿಎಂ ಡಿನ್ನರ್ ಬೆನ್ನಲ್ಲೇ ಶಾಸಕರ ಮೀಟಿಂಗ್ ಇದು. ಹಿರಿಯ ಶಾಸಕರ ಸಭೆ ಬೆನ್ನಲ್ಲೇ ಇಂದು ಮತ್ತೊಂದು ಸಭೆ. ಕೌಂಟರ್ ಕೊಡಕ್ಕೆ ಸಭೆ ಸೇರ್ತಿದ್ದಾರೆ ನೂತನ ಶಾಸಕರು. ಮೊದಲ ಬಾರಿ ಆಯ್ಕೆಯಾದ ಶಾಸಕರಿಂದ ಮೀಟಿಂಗ್. ಸಹಿ ಕ್ಯಾಂಪೇನ್ ಬಳಿಕವೂ ಮತ್ತೆ ಸಭೆಗೆ ಶಾಸಕರ ಪ್ಲಾನ್. ಮೊದಲ ಬಾರಿ ಆಯ್ಕೆ ಆದವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು. ಕನಿಷ್ಠ 5 ಸಚಿವ ಸ್ಥಾನ ನೀಡಬೇಕು ಅಂತ ಕೇಳಿಕೊಳ್ಳುತ್ತಿದ್ದಾರೆ. ವರಿಷ್ಠರ ಮುಂದೆ ಸ್ಥಾನಕ್ಕೆ ಬೇಡಿಕೆ ಇಡಲು ತಯಾರಿ ಕೂಡ ಆಗ್ತಿದೆಯಂತೆ. ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಶಕ್ತಿ ಪ್ರದರ್ಶನ. ಹೊಸ ಶಾಸಕರುಗಳು ಬಿಡ್ತಿಲ್ಲ. ಸಿಎಂಗೆ ಇದು ತಲೆನೋವಾಗಿ ಪರಿಣಮಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಮೀಟಿಂಗ್ ಪಾಲಿಟಿಕ್ಸ್ಗಳೇ ಮುಗಿತಿಲ್ಲ. ಪವರ್ ಫೈಟ್ ಮಧ್ಯೆ ಈಗ ಸಿಎಂಗೆ ಬೇರೆ ಟೆನ್ಷನ್ ಕೂಡ ಶುರುವಾಗಿದೆ. ದಿನಕ್ಕೊಂದು ಟೆನ್ಷನ್ ಅನ್ನುವಂತೆ ಈಗ ಹೊಸ ಶಾಸಕರು ಕೂಡ ಸಚಿವ ಸ್ಥಾನಕ್ಕಾಗಿ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಪತ್ರ ಬರೆದಿದ್ದಾಯ್ತು, ಈಗ ಮೀಟಿಂಗ್ ಪಾಲಿಟಿಕ್ಸ್ ಇದು. ಸಿದ್ದು ಕೇಳದಿಲ್ಲ, ನೂತನ ಕೈ ಶಾಸಕರು ಪಟ್ಟು ಬಿಡ್ತಿಲ್ಲ. ಸಿಎಂ ಡಿಸಿಎಂ ಡಿನ್ನರ್ ಬೆನ್ನಲ್ಲೇ ಶಾಸಕರ ಮೀಟಿಂಗ್ಗಳು ಕೂಡ ಆಗ್ತಾ ಇದೆ. ಹಿರಿಯ ಶಾಸಕರ ಸಭೆ ಬೆನ್ನಲ್ಲೇ ಇವತ್ತು ಮತ್ತೊಂದು ಸಭೆ. ಕೌಂಟರ್ ಕೊಡೋಕೆ ಸಭೆ ಸೇರ್ತಿದ್ದಾರೆ ನೂತನ ಶಾಸಕರು. ಮೊದಲ ಬಾರಿ ಆಯ್ಕೆಯಾದ ಶಾಸಕರಿಂದ ಮೀಟಿಂಗ್. ಸಹಿ ಕ್ಯಾಂಪೇನ್ ಬಳಿಕವೂ ಮತ್ತೆ ಸಭೆಗೆ ಶಾಸಕರ ಪ್ಲಾನ್ ಆಗ್ತಿರುವಂತದ್ದು. ಮೊದಲ ಬಾರಿ ಆಯ್ಕೆ ಆದವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು. ಕನಿಷ್ಠ 5 ಸಚಿವ ಸ್ಥಾನ ನೀಡಬೇಕು ಅಂತ ದಾಳ ಹಾಕ್ತಿದ್ದಾರೆ. ವರಿಷ್ಠರ ಮುಂದೆ ಸ್ಥಾನಕ್ಕೆ ಬೇಡಿಕೆ ಇಡಲು ಎಲ್ಲ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಕನಿಷ್ಠ 5 ಕೊಡಬೇಕು ಸಚಿವ ಸ್ಥಾನ. ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಶಕ್ತಿ ಪ್ರದರ್ಶನ ಆಗತ್ತೆ. ಸಿಎಂ ಆಗಲ್ಲ ಅಂತ ಬಿಲ್ಕುಲ್ ಹೇಳುತ್ತಿದ್ರು ಕೂಡ ಕೈ ಶಾಸಕರು, ಅದರಲ್ಲೂ ಹೊಸ ಶಾಸಕರು ಬಿಡ್ತಾನೆ ಇಲ್ಲ. ಅದು ಹೆಂಗಾಗುತ್ತೋ ನೋಡೇ ಬಿಡೋಣ. 5 ಶಾಸಕರಿಗಾದ್ರೂ ಹೊಸಬರಿಗೆ ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಪವರ್ ಫೈಟ್ ಮಧ್ಯೆ ಈಗ ಸಿಎಂಗೆ ಇದೂ ಒಂದು ಟೆನ್ಷನ್ ಕೂಡ ಶುರುವಾಗ್ತಿದೆ. ಈ ಕಡೆ ಸಿದ್ದರಾಮಯ್ಯ ಒಪ್ಕೋತಿಲ್ಲ, ಆದ್ರೆ ಹೊಸ ಶಾಸಕರು ಕೂಡ ಬಿಡ್ತಿಲ್ಲ. ಮೇಲಿಂದ ಮೇಲೆ ಹೈಕಮಾಂಡ್ಗೆ ಪತ್ರ ಬರೆಯುವಂಥದ್ದು, ವರಿಷ್ಠರನ್ನ ಭೇಟಿಯಾಗುವಂಥದ್ದು, ಅಲ್ಲಿ ಲಾಬಿ ಮಾಡುವಂಥದ್ದು, ಇದೆಲ್ಲವೂ ಕೂಡ ಹೊಸ ಶಾಸಕರಿಂದ ನಡೆದಿರುವಂಥದ್ದು. ಸಿಎಂ ಆಗಲ್ಲ ಅಂತ ಬಿಲ್ಕುಲ್ ಹೇಳಿದ್ರು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಮೀಟಿಂಗ್ಗಳು ಮುಗಿತಾ ಇಲ್ಲ. ಹೊಸ ಶಾಸಕರು ಮೇಲಿಂದ ಮೇಲೆ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾವ ಕಾರಣಕ್ಕೆ ಆಗಲಿ ಹೊಸ ಶಾಸಕರಿಗೆ 5 ಸಚಿವ ಸ್ಥಾನಗಳನ್ನು ಕೊಡಲೇಬೇಕು ಅಂತ ಪಟ್ಟಿಟ್ಕೊಂಡು ಕೂತಿದ್ದಾರೆ. ಕೈ ಶಾಸಕರು ಯಾವ ಕಾರಣಕ್ಕೂ ಹಿಂದೆ ಸರಿಯುವಂತೆ ಕಾಣ್ತಿಲ್ಲ. ಯಾಕೆಂದ್ರೆ ಹೈಕಮಾಂಡ್ಗೂ ಈ ಹಿಂದೆ ಪತ್ರವನ್ನ ಬರೆದಾಗಿತ್ತು ಮತ್ತು ವರಿಷ್ಠರನ್ನ ಭೇಟಿಯಾಗೋಕೆ, ಅವರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡೋಕೆ ಎಲ್ಲ ರೀತಿಯಲ್ಲಿ ತಯಾರಿಯನ್ನ ನಡೆಸಲಾಗಿತ್ತು. ಅದೇ ಮುಂದುವರೆದಿದೆ ಈಗಲೂ ಕೂಡ. ಕೌಂಟರ್ ಕೊಡೋಕೆ ಸಭೆ ಸೇರ್ತಿದ್ದಾರೆ ನೂತನ ಶಾಸಕರು. ಮೊದಲ ಬಾರಿ ಆಯ್ಕೆ ಆದಂತಹ ಶಾಸಕರು ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಹಿ ಕ್ಯಾಂಪೇನ್ ಬಳಿಕವೂ ಮತ್ತೆ ಶಾಸಕರು ಸಭೆ ಸೇರಿ ಚರ್ಚೆ ಮಾಡ್ತಿರುವಂಥದ್ದು. ಶತಾಯಗತಾಯ 5 ಸಚಿವ ಸ್ಥಾನಗಳು ಸಿಗಲೇಬೇಕು ಅಂತಿದ್ದಾರೆ. ಮೊದಲ ಬಾರಿ ಆಯ್ಕೆ ಆದವರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು. ಕನಿಷ್ಠ 5 ಸಚಿವ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ವರಿಷ್ಠರ ಮುಂದೆ ಸ್ಥಾನಕ್ಕೆ ಬೇಡಿಕೆ ಇಡಲು ತಯಾರಿಯನ್ನ ಕೂಡ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಶಕ್ತಿ ಪ್ರದರ್ಶನ ನಡೀತಿದೆ. ಸಿಎಂ ಡಿಸಿಎಂ ಡಿನ್ನರ್ ಬೆನ್ನಲ್ಲೇ ಶಾಸಕರುಗಳು ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಈಗ ಶಾಸಕರ ಟೆನ್ಷನ್ ಕೂಡ ಸಿಎಂಗೆ ಶುರುವಾಗಿರುವಂತದ್ದು. ಯಾವ ಕಾರಣಕ್ಕೂ ಸಹ ನಾವು ಹಿಂದೆ ಸರಿಯಲ್ಲ, ಹೊಸಬರಿಗೆ ಒಂದು 5 ಸಚಿವ ಸ್ಥಾನಗಳನ್ನಾದ್ರೂ ಕೊಡಲೇಬೇಕು ಅಂತ ಬೇಡಿಕೆ ಇಡುತ್ತಿದ್ದಾರೆ. ಏನು ಇರಬಹುದು ಮುಂದಿನ ಸಿದ್ದರಾಮಯ್ಯನವರ ನಡೆ?
ಮತ್ತೆ ಏನು ಹೊಸ ಶಾಸಕರು ಅಂದ್ರೆ ಹೊಸದಾಗಿ ಆಯ್ಕೆಯಾದಂತಹ ಹೊಸ MLA ಏನಿದ್ದಾರೆ ಎಲ್ರು ಕೂಡ ತಮಗೂ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆಯೂ ಕೂಡ ಬಹಿರಂಗವಾಗಿ ಪತ್ರವನ್ನ ಬರೆಯುವ ಮೂಲಕ ಅಸಮಾಧಾನವನ್ನ ಹೊರಹಾಕಿದ್ರು. ಇದೀಗ ಮತ್ತೊಮ್ಮೆ ಅಂತಹದ್ದೇ ಸಾಹಸಕ್ಕೆ ಕೈ ಹಾಕಂಗಿದೆ. ಅಂದ್ರೆ ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು, ನಮಗೂ ಸಚಿವ ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಮಾಡಿದಂಗಿದೆ. ಹಾಗಾಗಿ ಅಧಿವೇಶನ ಮುಗಿದ ಬಳಿಕ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆಯೊಂದನ್ನ ಮಾಡಿದ್ದಾರೆ. ಸಭೆಯಲ್ಲೂ ಕೂಡ ಒಮ್ಮತದ ತೀರ್ಮಾನ, ಸುಮಾರು 3-4 ಜನಕ್ಕಾದ್ರೂ ಸಚಿವ ಸ್ಥಾನವನ್ನ ಕೊಟ್ರೆ ಎಲ್ಲವೂ ಕೂಡ ಸಮತೋಲನ ಆಗುತ್ತೆ ಅನ್ನುವಂತಹದ್ದು ಅವರ ನಿರ್ಧಾರ. ಒಂದು ಕಡೆ ಇದೆಲ್ಲದೂ ಕೂಡ ಅಂದ್ರೆ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ ಅನ್ನುವಂತಹ ಬೆನ್ನಲ್ಲೇ ಈ ವಿಚಾರ ಕೂಡ CMಗೆ ದೊಡ್ಡ ತಲೆನೋವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಿಂಚರಿ. ಓಕೆ ದೀಪಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.